ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಗೊಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸತ್ಯ ಶ್ಯಾಮಲ ಜರಿ ವನ ಸಿರಿ ಮೃಗಗನರ್ಪಿತ ಸಹಸ್ರ ಕಾಮುಕ ವಿಸ್ತರಣವಾದ ಈ ಗಾಂಧಾರ ದೇಶದ ಶತ ಸಹೋದರ ಶೇಕುನಿ ಎಂಬ ನಾಮಾಂಕಿತನಾದ ನಾನು ನಿಷ್ಕರ್ಮ ನಿಷ್ಠುವ ನಿರಣನಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರಾದ ನಾನು ಕುಟಿಲ ಕುಕ್ಷಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚೂಟ ಪದೆ ಪಾಲಿಸಿ ಅಖಂಡ ಭೂಮಂಡಲಾಧೀಶನನ್ನು ಬೀಗುತ್ತಿರುವ ಬಲಾಢ್ಯರನ್ನು ಸತ್ಕರಿಸುವೆನು. ಸತ್ಯವೆಂದು ಪ್ರಮಾಣಿಸುತ್ತೇನೆ, ಸತ್ಯವೆಂದು ಪ್ರಮಾಣಿಸುತ್ತೇನೆ, ಸತ್ಯವೆಂದು ಪ್ರಮಾಣಿಸುತ್ತೇನೆ. ನಿಲ್ಲು ಶಕುನಿ, ನಿಲ್ಲು. ಚಿಂತೆ ಏಕೆ ಸೌಫಲ ರಾಜ ಶಕುನಿ? ಅಂದು ನಿನ್ನ 99 ಮಂದಿ ಸಹೋದರರನ್ನು ಕನಿಕರವಿಲ್ಲದೆ ಕತ್ತರಿಸಿ ರಕ್ತದ ಮಡುವಿನಲ್ಲಿ ತೇಲಾಡಿಸಿ ನಿನ್ನ ಗಾಂಧಾರ ವಂಶವನ್ನೇ ನಿರ್ಮೂಲನ ಮಾಡಿದ ಆ ದುರುಳ ದುರ್ಯೋಧನನ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸುತ್ತೇನೆ ಎಂದು ಅಂದು ನೀನು ನಿನ್ನ ಹತಭಾಗ್ಯ ಸಹೋದರರ ಮುಂದೆ ನೀಗೈದ ಪ್ರತಿಜ್ಞೆ ಏನಾಯಿತು? ಏನಾಯ್ತು ನಿನ್ನ ಆರ್ಭಟ? ಏನಾಯ್ತು ನಿನ್ನ ಛಲ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳಲ್ಲಿ ಅಲ್ಲ ಗಳಿಸಿರು ಅದಮ ಮರುಳುಗಳೇ ಏನಿ ಕುಕ್ಷಿ ಬಗೆವ ಕುಹಕ ಕಂಟಕದ ಕರ್ಕಶದ ಕೇಕೆ ಏಕೀ ಪ್ರಳಯ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವನೃತ್ಯ ಅಖಂಡ ಭರತ ಖಂಡಕ್ಕೆ ಈ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮಾತರ್ಯದ ಮಹಾನ್ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆಯೋ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮತ್ತ ದುರ್ಜಾತ ದೂರುಲ ದುರ್ಯೋಧನನೆ ಕೇಳು. ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರು ನನ್ನನ್ನು ಹಾಗೂ ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ನೆನಪಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯು ಸಿಡಿಯುತ್ತಿದೆ, ಕೈಕಾಲುಗಳು ಕಂಬಿಸುತ್ತಿದೆ, ಸಹಸ್ರಾರು ಶೂಲಗಳು ಒಮ್ಮೆಲೆಗೆ ಹೆಣ್ಣೆದೆಯನ್ನು ನಾಟಿದಂತಾಗುತ್ತದೆ, ನರನಾಡಿಗಳಲ್ಲಿ ರಕ್ತವೇ ಕುದಿಯುತ್ತಿದೆ. ಅಂದು ನೀನು ನನ್ನ ಹತಭಾಗ್ಯ ಸಹೋದರಿಗೆ ನೀಡುತ್ತಿದ್ದ ದಿನಕ್ಕೊಂದು ಹಿಡಿಯ ಅನ್ನ, ಒಂದು ಒಳನೆ ನೀರು. ಆ ಹಿರಿಯನ್ನ ಒಂದು ಒಳಲೆ ನೀರಿನಿಂದ ನಮ್ಮೆಲ್ಲರ ಕುಕ್ಷಿ ಬಾಧೆಗಳು ನೀಗುತ್ತಿರಲ್ಲ ಯೋಧರ, ನಮ್ಮೆಲ್ಲರ ಕುಕ್ಷಿ ಬಾಧೆಗಳು ನೀಗುತ್ತಿರಲಿಲ್ಲ.
ಇರಲಿಲ್ಲ. ದುರ್ಯೋಧನ ಬಂಧುಗಳೆಂಬ ಮಮತೆಯೊಡನೆ ಇಡೀ ಗಾಂಧಾರ ಕುಲಕ್ಕೆ ಓಲರ ಕಸತೆ ನಿಂತ ನಿನ್ನ ವಿಕೃತ ರೂಪವನ್ನು ನಾನಿನ್ನೂ ಮರೆತಿಲ್ಲ. ಮಾನವ ಜನ್ಮಕ್ಕೆ ತಿಲಾಂಜಲಿಯನ್ನು ಕೊಟ್ಟು ರಾಕ್ಷಸಗಿಂತ ಕೂಡಾಗಿ ಬಿದ್ದ ನಿನ್ನ ಕುರುಕುಲ ನಾಶ ಮಾಡುವ ಶಪಥವನ್ನು ಹಂದೆ ಮಾಡಿದೆ. ದುರ್ಯೋಧನ, ನನ್ನ ಸೋದರಿ ಗಾಂಧಾರ ದೇವಿಯು ಮಾನಸಿಕ ವೇದನೆಯಿಂದ ಕಂಡಿದ್ದು ಕುಂಡಿಯಂತೆ ತನ್ನ ಪತಿಯನ್ನು ಅಣಚಿ ಹಾರಿಸಿ ನಡೆಯುವ ಮಹಾಮಾನವತಿ ಆದರ್ಶ ರೂಪವನ್ನು ಕಂಡು ನನ್ನ ಹೃದಯ ಕರಗಿ ನೀರಾಗಿ ಆದರೆ ಹಳ್ಳಿ ಕಣ್ಣುಗಳಿಗೆ ಕಂಗೊಳಿಸುವುದೆಲ್ಲ ಕಾರಾಗೃಹವಾಗಿ, ಕಿವಿಯಲ್ಲಿ ಕೇಳುವ ಕೂಗು ಕರ್ಕಶದ ಕಿವಿಯಾಗಿ, ಕಾಲಿಟ್ಟರೆ ಜೀವನದ ಶತಜೀವಿಗಳ ಚಿದವರಿಸುವ ಮಸನವಾಗಿ ಮಾಡಿದ ನಿನ್ನ ಕುರುಕುಲವನ್ನು ನಾಶ ಮಾಡಿ ಹಂದೆ ಮಾಡಿ. ದುರ್ಯೋಧನ, ನಿನ್ನ ಕುರುಕುಲವನ್ನು ಹೊಡೆದು ಪಡವಿ ಪುಡಿ ಮಾಡಿ ವೀರನಿ ಚೆಲ್ಲಾಡಲೆಂದು ನನ್ನನ್ನು ಉಳಿಸಿ ಮರೆದರು ನನ್ನೊಡನಾಡಿ ಸಹೋದರು. ನನ್ನನ್ನು ಉಳಿಸಿ ಮರೆದರು ನನ್ನೊಡನಾಡಿ ಸಹೋದರು. ಈ ನಾಡಿನ ಒಡೆಯ ತನ್ನ ಬಂಧು ಬಾಂಧವರನ್ನು ಹಾಗಲಿ ಹತ್ತು ಹಂಬಲಿಸಿ ವೀರವಿಲ್ಲ ಒದ್ದಾಡಿ ಸಾಯಲೆಂದು 100 ಜನರ ತುತ್ತನ್ನು ನನಗುಣಿಸಿ ಅವರ ಸಹಶಕ್ತಿಗಳನ್ನೆಲ್ಲ ನನಗೆ ದಾರೆರಿದು ಸೇರಿನ ದಾವಾಗ್ನಿಗಳೆಂಬ 100 ಆಣೆಗಳಿಂದ ಶಕುನಿ ಎಂಬ ಹುನ್ನಾರವನ್ನಿಟ್ಟು ಒಬ್ಬೊಬ್ಬರಾಗಿ ಆತರಾದರು ದುರ್ಯೋಧನ. ಒಬ್ಬೊಬ್ಬರಾಗಿ ಆತರಾದರು. ಅವರ ಮೃತ ದೇಹಗಳ ಆ ದಾರುಣ ದೃಶ್ಯವು ಈಗಲೂ ನನ್ನ ಸ್ಮೃತಿಪಟದಿಂದ ಹಚ್ಚಳೆ ಉಳಿದು ನಿರಂತರ ಕಟುಕತನ ಪಟವಾಗಿದೆ. ನೊಂದು ಬೆಂದು ಕುಂದಿ ಕೃಶವಾಗಿರುವ ಈ ನನ್ನ ಶರೀರವನ್ನು ಹನುಮನವಾಗಿ ಚಿತ್ರವಾಗಿ ತುಂಬಿತನಾಗಿ ಕತ್ತರಿಸಿ ನೋಡಿದರು. ಪ್ರತಿಯೊಂದು ಹಣ್ಣುವಿನಲ್ಲ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾಸ್ತರ್ಯ ನುಡಿಗಳ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ನಿಲ್ಲಲು ಸಾಧ್ಯವಿಲ್ಲ ದುರ್ಯೋಧನ. ನನ್ನಲ್ಲಿ ನಿಲ್ಲಲು ಸಾಧ್ಯವಿಲ್ಲ ದುರ್ಯೋಧನ. ಇವು ದಾಳಗಳನ್ನು ತಿಳಿದೆಯಾ? ಅಲ್ಲ ನನ್ನ ಜನ್ಮದಾತನನ್ನು ಒಳಗೊಂಡ ಎನ್ನ ಅನುಜನ ದೇಹದ ಮೂಳೆಗಳು. ದಾಳಗಳಲ್ಲವ ಮರುಳೆ ಇವುಗಳ ದಾಳಗಳಲ್ಲವೋ, ದಾಳಗಳಲ್ಲವ ಮರುಳೆ ಇವುಗಳ ದಾಳಗಳಲ್ಲವೋ, ಜನ್ಮದಾತನನ್ನೊಳಗೊಂಡ ಎನ್ನ ಅನುಜನ ದೇಹದ ಮೂಳೆಗಳು. ಜನ್ಮದಾತನನ್ನೊಳಗೊಂಡ ಎನ್ನ ಅನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು ದಾಳಗಳೆಲ್ಲವೋ ಮರುಳೆ ಇವುಗಳು ದಾಳಗಳಲ್ಲವೋ. ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ
ಮುಂದೆ ನಿನ್ನ ಕುರುವಂತೆವೆ ಹಾಳು ದ್ರೋಹಿ. ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರುವಂತೆವೆ ಹಾಳು ಹಾಳು ಸರ್ಪವನ್ನು ತುಳಿದೆಚ್ಚರಿಸಿದ ಮೂಲ ಗೌರವನೆ ಕೇಳು. ನಾಳೆ ನಡೆಯುವ ಘೋರ ಕಾಲದ ಕೌರವ ನೆಲೆಗಳ ಸಾಲು ಸಾಲು. ನಾಳೆ ನಡೆಯುವ ಘೋರ ಕಾಲಗದಿ ಕೌರವ ನೆಲೆಗಳ ಸಾಲು ಸಾಲು ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನಿಗೆ ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನಿಗೆ ಗದೋ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಗದೋ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನೆದುರು ಮರ್ಮಾಂಗದಿಂದ ತೊರೆಯನ್ನು ಮುರಿಸಿ ತೀರ್ಪುಗಾರ ಶ್ರೀಕೃಷ್ಣನೆದುರು ಮರ್ಮಾಂಗದಿಂದ ತೊರೆಯನ್ನು ಮುರಿಸಿ ಮರ್ಮಾಂಗದಿ ನಿನ್ನ ತೊಡೆಯನ್ನು ಮುರಿಸಿ ದಾಳಗಳಲ್ಲವ ಮರುಳೆ ಯುಗದ ದಾಳಗಳಲ್ಲವೋ ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಲೆಗಳು ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಲೆಗಳು 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 ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ ದಾಳಗಳಲ್ಲವೋ ದಾಳಗಳಲ್ಲವೋ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮದನ್ಮತ್ತರಾಗಿ ಮೆಟ್ಟಿ ಮೇಲೆತ್ತಿರುವ ದುರ್ಯೋಧನೆ ಕೇಳು. ನನ್ನ ವಂಶ ಕ್ಷಯಕ್ಕೆ ಕಾರಣಕರ್ತನಾದ ಕೌರವ ಕೊನೆಯೇ ಕೇಳು. ಕರುಣೆ ತೋರಿದ ಈ ಸೋದರ ಮಾವನ ಹೃದಯವನ್ನು ಕೆಣಿಕೆ ಕಠೋರ ಹೃದಯ ನಾಶಿದ ಕುರುಕುಲ ಕಿಟವೇ ಕೇಳು. ಅಂದು ನಾನು ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರರು ಒಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಕಲ ಸಾಮಂತ ರಾಜರಿಂದ ಓಲೈಸಿಕೊಳ್ಳುತ್ತಾ ರಕ್ತ ಖಚಿತವಾದ ದಿವ್ಯ ಸಿಂಹಾಸನ ಮೇಲೆ ಕುಳಿತು ವಿಜಯ ಸಾಮ್ರಾಟನಾಗಿ ಮೆರೆಯಬಹುದಾಯಿತು. ಸೋದರೇ, ಸಿಂಹಾಸನ ಸೌಬಲರಾಜ ಶಕುನಿ ಮಹಾರಾಜರಿಗೆ ಜಯವಾಗಲಿ. ಸೌಬಲರಾಜ ಶಕುನಿ ಮಹಾರಾಜರಿಗೆ ಜಯವಾಗಲಿ. ಮಂತ್ರಿ, ಸೈನ್ಯಾಧೀಶ, ರಾಜ್ಯಭಾರ 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 ಮಾಡಬಹುದಾಗಿತ್ತು. ದುರ್ಯೋಧನ, ನಿನ್ನ ದುಷ್ಕೃತ್ಯದಿಂದ ಸುಯೋಧನ, ನಿನ್ನ ಮೋಸದಿಂದ ಕೌರವೇಶ್ವರ, ನಿನ್ನ ಕುತಂತ್ರದಿಂದ ಅಂದಿನ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೋ ಗಾಳಿ ಗೋಪುರವಾದವು. ದುರ್ಯೋಧನ, ಗಾಳಿ ಗೋಪುರವಾದವು. ಚಿಂತೆ ಇಲ್ಲ ಗುರುರಾಜ, ಚಿಂತೆ ಇಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಎಂಬಂತೆ ಗತ ಸ್ಮರಣೆಯಿಂದ ಬಹುಶಃ ಆಲಸ್ಯವಾಗಿರುವುದು. ಅಂತೆಯೇ ನಾನು ನಿನ್ನನ್ನು ಸೇರಿ, ನಾನೂ ಸಹ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನದೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಆದರೆ
ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ಆರೋಗ್ಯವನ್ನು ಸರಿಸಿ ನಿನ್ನನ್ನು ಹಡಿ ಹಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲಿ ನಡೆಸಿದ ಅಡ್ಡ ದಾರಿಯಲ್ಲಿ ನಡೆಸಿದ ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ಥನಾಮವನ್ನು ಸಂಪಾದಿಸಿ ನಿನ್ನ 99 ಮಂದಿ ಸಹೋದರರೊಡನೆ ನಿನ್ನ ವಂಶ ನಿರ್ವಂಶ ಆಗುವುದನ್ನು ಈ ನನ್ನ ಕಣ್ಣಾರ ಕಾಣದವರು ಕಪಟಚ್ಯೂತ ವಿದ್ಯಾವಿಶಾರದ ಈ ಶಕುನಿ ಗೆಲ್ಲಿದೆಯೋ ಶಾಂತಿ ಅದೆಲ್ಲಿಯದ ವಿಶ್ರಾಂತಿ ಅಣ್ಣ ಅಣ್ಣ ಹಳಬೇಡಿ ನನ್ನ ಹತಭಾಗ ಸಹೋದರರೇ ಹಳಬೇಡಿ ಅದೇ ನನ್ನ ಸಹೋದರರ ಅರ್ಥನಾದ ಅದೇ ನನ್ನ ಸಹೋದರ ಅರ್ಥನಾದ ಹಳಬೇಡಿರೋ ಎನ್ನ ಹತಭಾಗ್ಯ ಸಹೋದರರೇ ಉಳಿದಿರುವೆನು ನಾ ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಸೋದರರೇ ಹಳಬೇಡಿ ಹಳಬೇಡಿ ಬೇಡಿರೋ ಎನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾ ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಹಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾ ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಸೋದರರೇ ಸೋದರರೇ ದುರ್ಯೋಧನ ಮಾಡಿದ ಮೋಸಕ್ಕೆ ದುರ್ಯೋಧನ ದುರ್ಯೋಧನ ಮಾಡಿದ ಮೋಸಕ್ಕೆ ಹೃದಯ ಸಂತಾಪವು ಹೃದಯ ಸಂತಾಪವು ಹಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾ ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಸೋದರರೇ ಸೋದರರೇ ಸಮಯವ ಸಾಧಿಸಿ ಶತ್ರು ಸುಯೋಧನನ ಯೋಧನ ಸಮಯವ ಸಾಧಿಸಿ ಶತ್ರು ಸುಯೋಧನನ ಶತ ಸೋದರರನ್ನು ಹತ ಮಾಡಿಸುವೆನು ಶತ ಸೋದರರನ್ನು ಹತ ಮಾಡಿಸುವೆನು ಹಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾ ನಿಮಗಾಗಿ ನಿಮ್ಮ ಹಿತಕ್ಕಾಗಿ ನಡೆಸಿ ಪಾಂಡವರ ಕೌರವ ಯೋಧರರ ಕೌರವ ಕೆಡಳಿ
ಕೌರವ ಯೋಧರ ಕುರುಕುಲದರ ಸರ ತೊಂದರಿಸದೆ ಬಿಡನ. ಗುರುಕುಲದರ ಸರ ತೊಂದರಿಸದೆ ಬಿಡನ. ಕಳಬೇಡಿರೋ ಎನ್ನ ಹತಭಾಗ್ಯ ಉಳಿದಿರುವೆನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಸೋದರರೇ ಸೋದರರೇ ಸೋದರರೇ. ದುರ್ಯೋಧನ 99 ಮಂದಿ ಸಹೋದರ ಚಂಡ ಮುಂಡಗಳಿಂದ ಹರಿಯುವ ರಕ್ತದಿಂದ ನರಕದಲ್ಲಿ ನಿಮ್ಮ ನಿರಂಜನವನ್ನು ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ಆಗುವ ಹಿಂಸೆಯು ಅತಿ 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 ಭಯಾನಕ ಎನಿಸುವುದು. ದುರ್ಯೋಧನ ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟಿಸಿರು ಬಿಡುವಲ್ಲದಂತೆ ಮಾಡಿ ನರಕದ ಮಾರ್ಗವನ್ನು ತೋರಿಸಿಬಿಟ್ಟಿದೆಯಲ್ಲ. ನರಕದ ಮಾರ್ಗವನ್ನು ತೋರಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ನಿನಗಲ್ಲಯ್ಯ, ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏನಯ್ಯ ಹಸಿದ ಎಬ್ಬುಲೆಂದು ಆರ್ಭಟಿಸುತ್ತಿರುವೆ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕಾಗಿ ಹೊರಟ ಎಂದು ಈ ದಿನ ದೂತನ ಸಮಾಚಾರವನ್ನು ತಂದನಲ್ಲದೆ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಮತ್ತೆ ಈ ದುರ್ಯೋಧನ ಅಸಹಾಯಕಶೂರನು ತನ್ನೆರಡು ತೋಲ್ಬಲಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಶ್ವೇತ ಕಲಹ ಇದು ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧ ವಿಧವಾಗಿ ಹೇಳಿದನು. ಅದಕ್ಕೆ ನೀನು ಮಾವ ನಿನ್ನ ಮೇಲೆ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಕರವನ್ನು ಬಿಡಿಸಿ ಹೋದನ. ಹೋದರ ದುರಾತ್ಮದಲ್ಲಿ ದುರಾತ್ಮಕರ ಫಣದ ಹರಿಸಿ ದುರಾತ್ಮದಲ್ಲಿ ದುರಾತ್ಮಕರ ಫಣದ ಹರಿಸಿ ಫಣದ ಹರಿಸಿ ಫಣದ ಹರಿಸಿ ಅಗ್ರಜ ಹೋದರ ಅಖಂಡ ಪಡವೆಯೊಳ್ ಮದಾಂಧ ಭೀಮನ ಅಖಂಡ ಪಡವೆಯೊಳ್ ಮದಾಂಧ ಭೀಮನ ಮುಂಡಿ ಬಿಡಿದು ಚಂದ ನಾಡಿ ಸಿಗಿದು ಬರುವೆನ. ಸೋದರ ಮುಂಡಿ ಬಿಡಿದು ಚಂದ ನಾಡಿ ಸಿಗಿದು ಬರುವೆನ. ದುರಾತ್ಮಕರ ಪಡಾದಾರಿಸಿ ಪಡಾದಾರಿಸಿ ಪಡಾದಾರಿಸಿ. ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸೋನಂತ ಅಗ್ರಜ. ಏನು ಸೋದರ, ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೌದು. ಹೋಗು ಸೋದರ, ಅತಿಥಿ ಸತ್ಕಾರಕ್ಕೆ ಏರ್ಪಡಿಸು. ಅಗ್ರಜ ಆದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜ ಕೇಳು ನಂದನೋ ದರಿದ್ರಾನ್ವಿತ ವಿದುರನಂ ಸಂಧಿಸಲ್ ಗಣಕುಟೀರಕ್ಕೆ ಪೋಗಿರ್ಪಣೆ ಸೈಸಲ ಸದಳವು ಎನಗೆ. ಅಗ್ರಜ ಸಾಕುದುರುಳನೆ ದುರಾಗ್ರದಳು ಸರಸ. ಅಗ್ರಜ ಸಾಕುದುರುಳನೆ ದುರಾಗ್ರದಳು ಸರಸ. ಸರಸದಿ ವಿರಸನನೆ ಸಗಿದ ಪರಿಯ ಸರಸದಿ ವಿರಸನನೆ ಸಗಿದ ಪರಿಯ ಸಾಕುದುರುಳನೆ ದುರಾಗ್ರದಳು ಸರಸ. ಅಗ್ರಜ
ಮಾನವಿಯ ವಿರಿಸಿಸಿಯ ಮಗೆ ವೀರನ ಮನೆಯಲ್ಲಿ ಕುಳಿತಿಯನು ರಾಜ ಮಾನವಿಯ ವಿರಿಸಿಸಿಯ ಮಗೆ ವೀರನ ಮನೆಯಲ್ಲಿ ಕುಳಿತಿಯನು ಬೇಡ ಬೇಡ ದುಡುಕಿನ ನುಡಿಗಳ ಸಹಿಸನು ಬೇಡ ಬೇಡ ದುಡುಕಿನ ನುಡಿಗಳ ಸಹಿಸ ಸಾಕುದುರುಳನ ದುರಾತ್ರಗಳು ಸರಸ ಸರಸದಿ ವಿರಸನದ ಸಗಿದ ಪರಿ ಸಾಕುದುರುಳನ ದುರಾತ್ರಗಳು ಸರಸ ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಗುಂಡಿಗೆ ಬಿಸಿ ರಕ್ತ ಪಾನ ಮಾಡದೆ ಕೊನೆಗೊಳ್ಳದು. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಆದರ್ಪಿತ ಗೋಪಾಲಕನು ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಕುಟೀರವನ್ನು ಆಶ್ರಯಿಸಿರುವನಂತೆ. ಎಷ್ಟೊಂದು ಅವಹೇಳನ ಅಗ್ರಜ, ಎಷ್ಟೊಂದು ಅವಹೇಳನ. ಅವ ಹೇಳಲವಲ್ಲ ಪ್ರಿಯ ಸೋದರ, ಯದುಪತಿಯು ಭಕ್ತರ ಪರಾಧಿರನು. ವಿದುರನಂತ ಭಕ್ತರು ಆತನಿಗೆ ಮತ್ಯಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ತಮ್ಮ. ಚಿಂತಿಸಬೇಡ, ಹೋಗು, ಅತಿಥಿ ಸತ್ಕಾರಕ್ಕೆ ಏರ್ಪಡಿಸು. ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಗುಂಡಿಗೆ ಬಿಸಿರಕ್ತ ಪಾನ ಮಾಡದೆ ಕೊನೆಗೊಳ್ಳದು. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ದುರಾತ್ಮರಾದ ದ್ರೋಹಿಗಳ ಮನವ ಮುರಿವೆ ನಿಕ್ಷಣ ದುರಾತ್ಮರಾದ ದ್ರೋಹಿಗಳ ಮನವ ಮುರಿವೆ ನಿಕ್ಷಣ ಮನವ ಮುರಿವೆ ನಿಕ್ಷಣ ಮನವ ಮುರಿವೆ ನಿಕ್ಷಣ. ಪುಂಡರ ಬೇಡಿಸಿ ಚಲೋ ಜಯಿಸಿ ಮೆರವೇನ ಪುಂಡರಂ ಬೇಡಿಸಿ ಚಲೋ ಜಯಿಸಿ ಮೆರವೇನ ಮುದಲ್ ಮೆರವಾದ ಮರಂದು ಶಿರವ ಕಡೆದು ಬರುವೇನ ಮುದಲ್ ಮೆರವಾದ ಮರಂದು ಶಿರವ ಕಡೆದು ಬರುವೇನ ಶಿರವ ಕಡೆದು ಬರುವೇನ ಶಿರವ ಕಡೆದು ಬರುವೇನ. ದುರಾತ್ಮರಾದ ದ್ರೋಹಿಗಳ ಮನವ ಮುರಿವೆ ನಿಕ್ಷಣ ಮನವ ಮುರಿವೆ ನಿಕ್ಷಣ ಮನವ ಮುರಿವೆ ನಿಕ್ಷಣ. ಅಣ್ಣ, ಅತಂತ್ರ ಕೃಷ್ಣನ ಸವಿ ನುಡಿಗಳಿಗೆ ಸಮ್ಮತಿಸಿದ್ದೇ ಆದರೆ ನಮ್ಮಗಳ ವಿನಾಶಕ್ಕೆ ನಾವೇ ಕಾರಣರಾಗುತ್ತದೆ. ಇದಕ್ಕೆ ಏನು ಹೇಳುವೆ ಮಾವ? ದುಶ್ಯಾಸನ ನಿಜ. ಏನೇ ಆಗಲಿ ಅಣ್ಣ, ಎಚ್ಚರಿಕೆಯಿಂದಿರಬೇಕಣ್ಣ, ಎಚ್ಚರಿಕೆಯಿಂದಿರಬೇಕು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕೃತ್ರಿಮ ಜಾಲದ ಮೂಲವು ತಿಳಿಯುವುದ ಸುನಳವೇ ಅಣ್ಣ. ಮುರಾರಿ ಕೃಷ್ಣನ ಕೃತ್ರಿಮ ಜಾಲದ ಮೂಲವು ತಿಳಿಯುವುದ ಸುನಳವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದು. ಎಚ್ಚರಿಕೆ ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದು. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಭಿಮಾನಿಶಾಲಿಯಾದ ನನ್ನ ಸಹೋದರ, ಒಮ್ಮೊಮ್ಮೆ ನಿನ್ನನ್ನು ಶಾಸನ ಮಾಡುವುದು ನನಗೂ ದುಸ್ಸಾಧ್ಯವೆನಿಸುವುದು. ನೋಡಿದಿರ ಮಾವ, ನನ್ನ ತಮ್ಮನ ಕೋದಾಗ್ನಿ ಸ್ವರೂಪವೊಂದು. ನೋಡಿದೆ ನೋಡಿದೆ. ಮದಗದಗಳೆಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ? ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಆಗಿರಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲಿ ಅಥವಾ? ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಇಲ್ಲಿ ಬಂದವನಲ್ಲ. ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನು ತುಳಿಗಡಿಸಿ ಆ ದಾಸಿ ಪುತ್ರರ ವಿದುರನ ಮುರುಕುಳ ಜೋಪಡಿಯನ್ನು ಆಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳನ್ನು ಬಂದಿದ್ದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ತಾನೇ ಸಹಿಸುವೆ ಸುಯೋಧನ? ಅದು ಹೇಗೆ ತಾನೇ ಸಹಿಸುವೆ? ಮಾವ, ಕೃಷ್ಣನಲ್ಲಿ ನಿನಗೇಕೆ ಇಷ್ಟೊಂದು ದ್ವೇಷ? ಕೃಷ್ಣನ ಮೇಲಿನ ದ್ವೇಷ? ಕೃಷ್ಣನು ಕಬಡ್ಡಿ, ಮಾಯಾವಿ, ವಂಚಕಿ, ನಾರಿ ಚೋರ. ಅಲ್ಲದೆ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನಯ್ಯ.
ಅವನ ವೈರಾಗ್ಯ ಪ್ರದೇಶಕ್ಕೆ ಬರಲಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಓಹೋ, ಕಂಸ, ಶಿಶುಪಾಲ, ಜರಾಸಂಧ ಇವರುಗಳು ನಿನಗಿಂತ ಮಿತ್ರರಾಗಿದ್ದರು. ಒಳ್ಳೆ ಮಿತ್ರರು ಮಾವ. ಕಾರಣವಿಲ್ಲದೆ ಅವನನ್ನು ಸಮ್ಮರಿಸಿದನು. ಕಂಸನನ್ನು ವಧಿಸಿ ಹೊರಡು ಮರಡು ಮುದುಕನಾದ ಉಗ್ರಸೇನ ನೆಪಮಾತಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ತಾನು ರಾಜ್ಯಭಾರ ಮಾಡಿದನು. ಸಹೋದರನು ಸುರಪಾನ ಪ್ರಮತ್ತರನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ. ಇಂಥವನಿಗೆ ಮನ್ನಣೆ ಕೊಡು ರಾಜ. ಮಾವ, ಆಗಿದ್ದರೆ ಅಂದು ನನ್ನ ದ್ವಾರಕೆಗೆ ಕಳಿಸಿದ್ದಾದರು ಏತಕ್ಕೆ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೋ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಅದೇನು ಮಾವ ನಿನ್ನ ಉದ್ದೇಶ? ಕಾಲ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಇದರನ್ನು ಸುಲಭವಾಗಿ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಆತನು ವಿಜಯೋನ್ಮತ್ತ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕತೆ ಆಗಿದೆ. ಒಂದು ವೇಳೆ ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕೃಷ್ಣ ನನಗೆ ನೀಡುಬೇಡ, ನಿನ್ನ ಅಕ್ಷೋಣಿ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಿಬಿಡಬಹುದಾಗಿ. ಆದರೆ ಆ ಅರ್ಜುನ ನಿನ್ನನ್ನು ಧರ್ಮ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ, ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳಿದಾಗೆ ವಂಚಕರಿರಬಹುದು. ಪಾಪ, ಆತನ ಮೇಲೆ ದೇಶದಿಂದ ಪಾಂಡವರನ್ನು ನಿಲ್ಲಿಸಬೇಕಾಗುವುದಲ್ಲ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವೆಲ್ಲ ಇಂದಿನಿಂದ ಅಭ್ಯಾಸ ಮಾಡಿದೆ ಕೌರವೇಶ್ವರ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರೆಯ ಆಗಿರಬಹುದು. ಒಂದು ವೇಳೆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇಯಾದರೆ ನಿನ್ನ ವಿನಾಶಕ್ಕೆ ನಿನ್ನ ಬಿಡಯ್ಯ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರನಿಂದ ಹನುಭಕ್ತರಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಆ ಭಿಕ್ಷಿಕ ವೇಚನಿಗೆ ನಿನಗೆ ಉಚಿತವಾದ ಕಾರ್ಯವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುವುದೇ ಆದರೆ ಆ ರಣಕ್ಷೇತ್ರದಲ್ಲಿ ಸೆಣಿಸಿ ವಿಜಯಲಕ್ಷ್ಮಿ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಕೈ ದಂಡ್ಯರುತ್ತೇ ಏನೆಂದು ಮಾವ? ರಾಜ್ಯ ಕೂಡ ಸರಿಯಾಗಿ ಹೇಳಿದೆ ಸೋಮಲ ರಾಜ. ಯಾರು ಎದುರಿಸಬಲ್ಲವರು ಮಾವ? ಯಾರು ಎದುರಿಸಬಲ್ಲವರು? ಈ ಚಲದಂಕ ಮಲ್ಲನ ಯಾರು ಎದುರಿಸಬಲ್ಲವರು? ಗಡಗಡ ನಡುಗಿಸಿ ಬ್ರಹ್ಮಾಂಡವನೇ ಮಾವ, ಗಡಗಡ ನಡುಗಿಸಿ ಬ್ರಹ್ಮಾಂಡವನೇ ಮರದಿ ಹಾಳುವೆ ಭರತ ಕಂಡವ. ನಿಜ ಮಾವ, ಮರದಿ ಹಾಳುವೆ ಭರತ ಕಂಡವ. ಅದಮ ಭೀಮನ ಪದವನ್ನು ಮುರಿವೆ ಮಾವ, ಅದಮ ಭೀಮನ ಪದವನ್ನು ಮುರಿವೆ. ಯಾರು ಎದುರಿಸಬಲ್ಲವರು? ಈ ಚಲದಂಕ ಮಲ್ಲನ ಯಾರು? ಅವನ್ಯಾರು ಎದುರಿಸಬಲ್ಲವರು? ಸರಿಯಾಗಿ ಸೋಮಲ ರಾಜ, ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೋದಿ ಬಲಷ್ಟು ಜಾಗವನ್ನು ಕೊಡುವುದಿಲ್ಲ. ಕೊಡಬಾರದು, ಕೊಡಕೂಡದು. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಬಾರಿಗೂ ಸಂಧಾನ ನೆಪದಿಂದ ಪ್ರತಿಷ್ಠೆಯನ್ನು ತೋರಿಸಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು ಮಾವ, ಆಗಲೇಬೇಕು. ಕೃಷ್ಣನಿಗೆ ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ರಾಜ. ಅದೇನು ಮಾವ ನಿನ್ನ ಸಲಹೆ? ದುರ್ಯೋಧನ
ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳಲು ನಡಿ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಮತ್ತೆ ಏನೂ ಮಾಡುವುದಿಲ್ಲ. ನಡಿ ಮಾವ, ಹೋಗೋಣ. ನಡೆ ಸರ್ವೊಬ್ಬಮ್ಮ, ನಡೆ 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 ನಡೆ. ನಿನ್ನ ಮರಣವು ನಿಶ್ಚಯ. ನಿನಗಲ್ಲಯ್ಯ, ಆ ಪಾಂಡವರಿಗೆ. ಹಾಗೆಂದು ಹೇಳು. ನಡೆ 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 ನಡೆ. ನಿನ್ನೊಡನಾಡಿಯಾಗಿ ನಿನ್ನ ಕುಲದ ಬೇರನ್ನು ಕಿತ್ತೊಗೆಯಲು ಸದಾ ಸಿದ್ಧನಾಗಿರುವ ಈ ಶಕುನಿ ಎಲ್ಲಿ ತಾನೇ ಹೋದ? ನಡೆ 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 ನಡೆ. ನನ್ನ ಸೇಡೆಂಬ ದಾವಾಗ್ನಿಗೆ ಆಹುತಿ ಆಗಲಿರುವ ಪತಂಗವೇ ನಡೆ. ಇದೀಗ ನಿನ್ನ ವಿನಾಶಕಾರಿ ಆರಂಭ. ಎಲ್ಲವೋ ದುರ್ಯೋಧನ, ಏನು ಹರಿಯದ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷಂಬ ವಿಷಜ್ವಾಲೆಯನ್ನು ಹತ್ತಿಸಿದೆಯಲ್ಲವೇ? ಅದು ಇಂದು ದಗ ದಗನೆ ಹತ್ತಿ ಉರಿಯುತ್ತಿದೆ. ದಗ ದಗನೆದ್ದಿದ ದ್ವೇಷದ ಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ದಗ ದಗನೆದ್ದಿದ ದ್ವೇಷದ ಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ಹರಳಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶದರು. ಹರಳಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶದರು. ದಗ 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 ಎದ್ದಿದೆ ದ್ವೇಷದ ಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಪತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಪತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೂರ್ವರು ನಾವು, ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗದಿದ್ದು ಸೆರೆಮನೆ ಸಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗದಿದ್ದು ಸೆರೆಮನೆ ಸಾವು. ದಗ 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 ಎದ್ದಿದ ದ್ವೇಷದ ಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ದಗ ದಗ ಎದ್ದಿದ ದ್ವೇಷದ ಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ನೂರಲ್ಲಿ ಒಬ್ಬರು ಹುಡುಗಿಗರೀಗ ತೀರಿಸಲು ಜಲ ಸಾಲವ ಬೇಗ. ನೂರಲ್ಲಿ ಒಬ್ಬರು ಹುಡುಗಿಗರೀಗ ತೀರಿಸಲು ಜಲ ಸಾಲವ ಬೇಗ. ನಿಮ್ಮರವಾಗಿದೆ ಎಣ್ಣೆಯ ಸೇಡು, ಸೇಡು ಸೇಡು ಸೇಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು. ಸ್ಮಶಾನ ಎನ್ನುವುದು ಗೌರವ ನಾಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು. ಸ್ಮಶಾನ ಎನ್ನುವುದು ಗೌರವ ನಾಡು. ದಗ 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 ನೆದ್ದಿದ ದ್ವೇಷದ ಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ದಗ ದಗ ನೆದ್ದಿದ ದ್ವೇಷದ ಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ದಗ 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 ದಗ. ಕೆಲವ ಮೂರ್ಖ ಕೌರವ ಶಕುನಿ. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದ್ರೂ ಬಲ್ಲೇನು ಬರಲೇ? ಕೇಳುವೆನು ಕೇಳು. ಶಾ ಶಾ ಎಂದರೆ ಶಸ್ತ್ರೋತ್ಸವದಲ್ಲಿ ಶತಶತ್ರುಗಳನ್ನು, ನಿನ್ನನ್ನು ಹಾಗೂ ನಿನ್ನ ಕುಲಕವನ್ನು. ಕೂ ಕೂ ಎಂದರೆ ಕುಯುಕ್ತಿ ಎಂಬ ಕುತಂತ್ರದಿಂದ. ನೀ ಎಂದರೆ ನಿರ್ನಾಮ. ಈ ಶಕುನಿಯಿಂದ ಕುರುಕುಲ ನಿರ್ನಾಮ. ಕೆಲವು ದುರ್ಯೋಧನ ಯಾವ ನನ್ನ ಗಾಂಧಾರ ವಂಶವನ್ನು ನಿರ್ಮೂಲನೆ ಮಾಡಿ ಉತ್ತುಂಗದ ಶಿಖರದೆತ್ತರಕ್ಕೇರಿ ಮೇಲಿರುವ ನಿನ್ನ ಕುರುವಂಶ ನಿರ್ವಂಶ. ಯಾವ ನನ್ನ ರಾಜ್ಯವನ್ನು ನಾಶಗೈದು ಮೋಸದ ಮಹಾಸಂಸ್ಥಾನವಾಗಿ ಮೆರೆಸಿದ್ವಾ ನಿನ್ನ ಹಸ್ತಿನಾವತಿ ಅರಮನೆ ಶೂನ್ಯ. ಹಸ್ತಿನಾವತಿ ಅರಮನೆಯ ಮಹಾದ್ವಾರದಿಂದ ಕುರುಕ್ಷೇತ್ರ ರಣಾಂಗದವರೆಗೂ ರಕ್ತದ ಸಾಗರವನ್ನು ಏರ್ಪಡಿಸಿ ಹಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನವನ್ನು
ಆ ರಕ್ತದ ಕೋಡಿಯಲ್ಲೇ ಮುಳುಗಿಸೇನ. ನಿನ್ನ 99 ಮಂದಿ ಕುರು ಸಹೋದರ ರಕ್ತದ ಕುಳಿಯಾಡುವ ಬೇಕೆ ಗೊತ್ತಾ? ನನ್ನ ರಕ್ತಾಕ್ಷದ ಬುದ್ಧಿಗಳನ್ನ ತಾಪಾರಿಸಿ ಸಾಮ್ರಾಟ್ ಪದವಿ ಪಟ್ಟ ಮಗುಟವನ್ನು ಚಾಲದಂಕ ಮಲನಿಂದ ಮೆರೀತಿರುವ ನಿನ್ನ ಮಸ್ತಕವು ರಕ್ತದ ಮಡುವಿನಲ್ಲಿ ಬಿದ್ದು ನಡವನ್ನು ನಾನಿಂದು ನೋಡುವೆನು. ಅಂದೇ ನನಗೆ ಆನಂದ, ಅಂದೇ ನನಗೆ ಮಹದಾನಂದ, ಅಂದೇ ಅಂದೇ ನನಗೆ ಪರಮಾನಂದ. ನೀಲವೇಲವ ಕುರುಕುಲದ ಕೊನೆ ನಿನ್ನ ಸತಿ ಭಾನುಮತಿ, ನಿನ್ನ ಸತಿ ಭಾನುಮತಿ ಮಂಡ್ಯಗೆದರಿ ಮುಂಡೆಯಾಗಿ ನಿನ್ನ ಮೃತ ದೇಹದ ಮೇಲೆ ಬಿದ್ದು ಬಾಯ್ 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 ಬಳಿದುಕೊಳ್ಳವಳ. ಅಂದೇ ನನಗೆ ತೃಪ್ತಿ, ಅಂದೇ ನನಗೆ ಸಂತೃಪ್ತಿ, ಅಂದೇ ಈ ಶಕುನಿಗೆ ಪೂರ್ಣ ವಿಶ್ರಾಂತಿ. ದುರ್ಯೋಧನ, ಈ ರಾಜ್ಯ ನನ್ನದು, ಈ ದೇಶ ನನ್ನದು, ಈ ಸಾಮ್ರಾಜ್ಯ ನನ್ನದೆಂದು ತಿಳಿದೆಯಾ? ಎಲ್ಲಿಯವರೆಗೆ ನಿನ್ನೆ ಅಧಿಕಾರ? ಎಷ್ಟು ದಿನ ನಿನ್ನ ಈ ಅಧಿಕಾರ? ಅಧಿಕಾರ 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 ನನ್ನದೆಂದು ನಿಮ್ಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಪ್ಪಿ ನಾನು ನೋಡುವೆ, ನಿಜ ನಾನು ನೋಡುವೆ, ರೋಹಿ ನಾನು ನೋಡುವೆ. ಅಧಿಕಾರ 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 ನನ್ನದೆಂದು ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಪ್ಪಿ ನಾನು ನೋಡುವೆ, ನಿಜ ನಾನು ನೋಡುವೆ, ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬಿಕೊಂಡು ನಿನ್ನ ಮನದಲ್ಲಿ ಗೌರವ, ಅತಿಯಾಸೆ ತುಂಬಿಕೊಂಡು ನಿನ್ನ ಮನದಲ್ಲಿ, ನಿನ್ನ ತಲೆ ಮಾಡೋ ಸಂಶೋಧಿಸೆ ನನ್ನ ಮನದಲ್ಲಿ, ಇದು ಮಾಡೋ ಸಂಶೋಧಿಸೆ ನನ್ನ ಮನದಲ್ಲಿ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ಗೌರವ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಗುದಂಗೆ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಗುದಂಗೆ ನನ್ನ ಮನದಲ್ಲಿ. ಇದು ನನ್ನದೇ ತಪ್ಪ, ಇಲ್ಲ ನಿನ್ನದೇ ತಪ್ಪ, ಇದು ನನ್ನದೇ ತಪ್ಪ, ಇಲ್ಲ ನಿನ್ನದೇ ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಕೌರವ ಅಧಿಕಾರ 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 ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರಧನವ ಹಿಡಿದು ನಿಲ್ಲುವ ವೀರಪಾರ್ಥನೋ ಗೌರವ, ಶೂರಧನವ ಹಿಡಿದು ನಿಲ್ಲುವ ವೀರಪಾರ್ಥನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನೋ ಪಾಪ ಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನೋ, ಸಿರಿಗೆದ್ದು ನಿಲ್ಲುವನು ಭೀಮಸೇನನೋ ಗೌರವ, ಸಿರಿಗೆದ್ದು ನಿಲ್ಲುವನು ಭೀಮಸೇನನು, ಕನಕದೆಯಿಂದ
ನಿನ್ನದೇ ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಕೌರವ ಅಧಿಕಾರ 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 ನನಗೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡಿದೆ, ಪಾಪಿ ನಾನು ನೋಡಿದೆ, ಊಟ ನಾನು ನೋಡಿದೆ, ರೋಗಿ ನಾನು ನೋಡಿದೆ. ನಾನು ನೋಡುವೆ. ಬೋರ್ ಗಡಿವ ಬಿರುಗಾಳಿಗೆ ಸೇಡಿನ ಕಾರ್ಮೋಣವನ್ನೆತ್ತಿಸಿ ದ್ವೇಷಾಗ್ನಿ ಜ್ವಾಲೆ ಮಿಂಚಿನದ ಪ್ರಜ್ವಲಿಸಿ ಆರ್ಭಟಿಸುವ ಗುಡುದು ಸಿಡಿಲುಗಳ ದರೆಯನ್ನು ಬಿರಿಯುವಂತೆ ಮಾಡಿ ಈ ನಿನ್ನ ಸಾಮ್ರಾಜ್ಯವು ಈ ಶೇಖನಿಗೆ ಸೃಷ್ಟಿಸಿದ ಈ ನಿನ್ನ ಸಾಮ್ರಾಜ್ಯವು ಈ ಶೇಖನಿಗೆ ಸೃಷ್ಟಿಸಿದ ವಿಷದ ಕೃತಿಮ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ ಪಾಪಿ, ಕೊಚ್ಚಿ ಹೋಗಲಿ, ಕೊಚ್ಚಿ ಕೊಚ್ಚಿ ಹೋಗಲಿ, ಕೊಚ್ಚಿ ಹೋಗಲಿ. श्रीचक्रपाणि पद्मनाभ परमपुरुष परंज्योति स्वरूपने मन्मथ जनकने महिमापति नीने श्याम सुंदरने श्री वासुदेव, श्री वासुदेवने. परमात्मा क्षीरसागर शयन पद्मभूषण चरण परमात्मा वासुदेवा क्षीरसागर चयन पद्मभूषण चरण क्षीरसागर शयन पद्मभूषण चरण तुम्बुरु नारद संगीत प्रिय लोला तुम्बुरु नारद संगीत प्रिय लोला क्षीरसागर शयन पद्मभूषण चरण शेषशयनने पुरवाहन प्रियने शेषशयनने गरुड वाहन प्रियने भक्तो
ಸಂಪ್ರೀತ ಕ್ಷೀರಸಾಗರ ಶಯನ ಪದ್ಮಭೂಷಣ ಚರಣ ತುಂಬುರು ನಾರದ ಸಂಗೀತ ಪ್ರಿಯ ಲೋಲ ತುಂಬುರು ನಾರದ ಸಂಗೀತ ಪ್ರಿಯ ಲೋಲ ಕ್ಷೀರಸಾಗರ ಶಯನ ಪದ್ಮಭೂಷಣ ಚರಣ ಪರಮಾತ್ಮ ನಿಗಮ ಗೋಚರನೆ ಮಹಿಮಾನ್ವಿತನೆ ನಿಗಮ ಗೋಚರನೆ ಮಹಿಮಾನ್ವಿತನೆ ಭಕ್ತರ ಕಾಯುವ ಭಕ್ತವತ್ಸಲನೆ ಪರಮಾತ್ಮ ಭಕ್ತರ ಕಾಯುವ ಭಕ್ತವತ್ಸಲನೆ ಮಂಜುಳ ಲೀಲಾ ಮೃದು ಮಧುರ ಮಂಜುಳ ಲೀಲಾ ಮೃದು ಮಧುರ ಚಕ್ರಧರ ಶ್ರೀಧರ ಚಕ್ರಧರ ಶ್ರೀಧರ ಕ್ಷೀರಸಾಗರ ಶಯನ ಪದ್ಮಭೂಷಣ ಚರಣ ತುಂಬುರು ನಾರದ ಸಂಗೀತ ಪ್ರಿಯ ಲೋಲ ಪರಮಾತ್ಮ ತುಂಬುರು ನಾರದ ಸಂಗೀತ ಪ್ರಿಯ ಲೋಲ ಕ್ಷೀರಸಾಗರ ಶಯನ ಪದ್ಮಭೂಷಣ ಚರಣ ನಾರಾಯಣ ಹರಿ ನಾರಾಯಣ 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 ನಾರಾಯಣ ಪರಮಾತ್ಮ ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ ಎಂದಿಗೆ ಆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿಡುವನು? ಯಾವಾತನು ಯಾವ ಮಹಿಮಾಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರು? ಯಾವಾತನ ಮಂಗಳ ಸ್ವರೂಪವು ಅನವರತ ನನ್ನ ಹೃದಯ ಮಂದಿರದಲ್ಲಿ ನೆಲೆಸಿರುವುದು? ಯಾವಾತನು ಸಕಲ ಜೀವಿಗಳಿಗೆ ಆಧಾರನು ಸಮಸ್ತಕ್ಕೂ ಕರ್ತನೂ ಅಂತಹ ಕರುಣಾನಿಧಿಯು ಸರ್ವಜ್ಞನೂ ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಆಸ್ಥಾನಕ್ಕೆ ಬಳಲುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ನಾನು ಈ ಕ್ಷೀರಪಾನದಿಂದಲೇ ಪ್ರಾಣವನ್ನು ಧರಿಸಿಟ್ಟುಕೊಂಡಿರುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು.
ಕೃಷ್ಣ ಮುಕುಂದ ಮಧುಸೂದನ ಮುರಾರಿ ಕೃಷ್ಣ 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 ಪರಮಾತ್ಮ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆ ಹಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿ ಜಮಾಲ ಪರಮಾತ್ಮ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆ ಹಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ವಿದುರ ಭಕ್ತ ಶಿರೋಮಣಿ ಧನ್ಯನಾದಿ ವಾಸುದೇವ ಧನ್ಯನಾದಿ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನ ಮೋಲ್ವ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ
ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಅರಸಿದೆಯ ಅಂಧಕಾರ ಮನದಿ ಪರಮಾತ್ಮ ಅರಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಪಾಲಗೆಡಲೇಳು ಲೀಲೆಯಿಂದಾಡುವ ಲೋಲಲೋಚನೆ ನೀನು ಬಂದೆಯ ಪರಮಾತ್ಮ ಪಾಲಗೆಡಲೇಳು ಲೀಲೆಯಿಂದಾಡುವ ಲೋಲಲೋಚನೆ ನೀನು ಬಂದೆಯ ಕಡುಶಿಲೆಯಾರಗಿ ಜಡನ ಕಡೆದು ಹರಿಯೇ ಕಡುಶಿಲೆಯಾರಗಿ ಜಡನ ಕಡೆದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಕರಣ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಲು ಧರಿಸಿದೆಯ ಪರಮಾತ್ಮ ಕರಣ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಲು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯತಾ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯತಾ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಹರಿಹನಂತ ಗುಣರೂಪನೆ ನಿನ್ನ ಹರಿಹನಂತ ಗುಣರೂಪನೆ ನಿನ್ನ ಚರಣವನ್ನು ಮನದೊಳಗೆ ಬಳ್ಳುತ್ತಲಿ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಮಸ್ತೆ ನಮಃ ವಿದುರ ಕುಶಲವೇ ವಿದುರ ಭೀಷ್ಮ ದ್ರೋಣಾದಿಗಳೆಲ್ಲರೂ ಸೌಖ್ಯವೇ ವಿದುರ ಪರಮಾತ್ಮ ತಮ್ಮ ಅನುಗ್ರಹದಿಂದ ಸರ್ವರು ಕ್ಷೇಮ ಪರಮಾತ್ಮ ತಮ್ಮ ಅನುಗ್ರಹದಿಂದ ಸರ್ವ ಕ್ಷೇಮ ಆದರೆ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೀಯ ನಿನ್ನ ಪಾದಧೂಳಿನಿಂದ ಈ ನನ್ನ ಕುಟೀರ ಪವಿತ್ರವಾಯಿತು ಪರಮಾತ್ಮ ಈ ನನ್ನ ಜನ್ಮವು ಸಾರ್ಥಕವಾಯಿತು ದೇವ ವಿದುರ ನಿನ್ನ ಕೊಂಡಾಟವಾಗಿರಲಿ ನಾನು ಮಾರ್ಗಾಯಾಸದಿಂದ ಬಹಳ ದಣಿದು ಬಂದಿರುವೆನು ನನಗೇನಾದರೂ ಆಹಾರವನ್ನು ಕೊಡುವಿದುರ ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವ ದೇವ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ತಂದೆ ವಿದುರ ನಾನೇನೋ ಕಾರ್ಯಾರ್ಥವಾಗಿ
ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಗೆ ಕರೆತಂದಿತು ವಿದುರ. ನೀನೇನು ಸಾಮಾನ್ಯನೇ? ವಿದುರ, ಪರಮಾತ್ಮ, ಪಡವಿಯೋ ಭಕ್ತ ಶಿರೋಮಣಿ ನೀ. ವಿದುರ, ಪರಮಾತ್ಮ, ಪಡವಿಯೋ ಭಕ್ತ ಶಿರೋಮಣಿ ನೀ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ನಿತ್ತಲೆ ಬರ್ಬೋದು. ಎತ್ತ ಹೋದರು ಮನ ನಿತ್ತಲೆ ಬರ್ಬೋದು. ಶಕ್ತನೆಂದೆನಿಸಿದ ವಿದುರ, ಶಕ್ತನೆಂದೆನಿಸಿದ ಮತ್ತ ಸುಯೋಧನ. ಶಕ್ತನೆಂದೆನಿಸಿದ ಮತ್ತ ಸುಯೋಧನ. ಎತ್ತ ಮೋದೆ ನಮಗೆ ಕಳೆದಿರುವೆ. ಮಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ಆದ್ದರಿಂದ ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಅನೇಕ ವರ್ಷಗಳಿಂದ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆಗೊಡುವ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದ ಜೀವಿಸುವ ನಿನ್ನ ಭಕ್ತಿಯು ನನಗೆ ತಿಳಿಯದೇ ವಿದುರ. ಅದು ಆಗಿರಲಿ, ಮೊದಲು ನನಗೇನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ದೀನನಾದ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು? ಗೋಮಾತೆಯ ಕ್ಷೀರವೇ ನನಗೆ ಪ್ರಿಯವಾದ ಆಹಾರವು ಅದೇ ಅಲ್ಲವೇ? ಹಿಂದೆ ಕುಚೇಲನು ಬಹು ಪ್ರೀತಿಯಿಂದ ತಂದುಕೊಟ್ಟ ಅಮೃತಕ್ಕೆ ಸಮನಾದ ಅವಲಕ್ಕಿ ಸಾರವು ಈಗಲೂ ಸವಿದಂತಿದೆ ಅಲ್ಲದೆ, ನಾನು ಹಿಂದೆ ರಾಮ ಅವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಕಚ್ಚಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯಂತೂ ನಾನು ಮರೆಯುವಾಗಿಲ್ಲ. ಈವಾಗ ಇಲ್ಲೀಗ ನಿನ್ನಲ್ಲಿರುವ ಕ್ಷೀರವು ಅದಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡು ವಿದುರ. ವಿದುರ, ಏಕೆ ತವಕ ಪಡುತ್ತಿರುವೆ ವಿದುರ? ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ಇದ್ದ ಕ್ಷೀರವನ್ನು ಪ್ರಸಾದ ರೂಪದಲ್ಲಿ ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ. ಏನು? ನನಗೆ ಅರ್ಪಿಸಿದೆಯಾ? ನನಗೆ ಅರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ಅದನ್ನೇ ಕೊಡು ವಿದುರ. ಪರಮಾತ್ಮ, ಸ್ವೀಕರಿಸಿ. ನೋಡಿಯಾವುದ ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳಿವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿನಾಲಿಗೆಯೂ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು.
ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲ ಎಂದು ಹೇಳುವೆಯಲ್ಲ, ನೀನೆಂತಹ ಸುಳ್ಳುಗಳನೆಯ. ನೀನು ನನಗೆ ಕೊಟ್ಟ ಕ್ಷೀರವು ತೃಪ್ತಿಯಾಗಿ ಅದು ಭಕ್ತಿ ಎಂಬ ಕ್ಷೀರ ಸಾಗರವೇ ಉಕ್ಕೇರುತ್ತಿರುವುದು. ಅಲ್ಲಿ ನೋಡುವಿದ್ರ. ಆಹಾ ಪರಮಾತ್ಮ, ಧನ್ಯನಾದೆ ವಾಸುದೇವ, ಧನ್ಯನಾದೆ. ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತ ದಾನವ ಕುಲ ವಿನಾಶಿತ ದಾನವ ಕುಲ ವಿನಾಶಿತ. ಪರಮಾತ್ಮ, ವಿದುರ, ಸಾಗರಾಜಯನ ಶಿರಸಾಗರಾಜಯನ ಸಾಗರಾಜಯನ ಶಿರಸಾಗರಾಜಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಪರಮಾತ್ಮ, ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರಾಜಯನ ಶಿರಸಾಗರ ಜಯನ ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿದೇಶವು ಬಲು ಹಮರ. ಪರಮಾತ್ಮ, ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿದೇಶವು ಬಲು ಹಮರ. ಪಾಮರರೊಳು ನೀ ಕರುಣೆಯ ತೋರಿ. ಪರಮಾತ್ಮ, ಪಾಮರರೊಳು ನೀ ಕರುಣೆಯ ತೋರಿ ಕಾಮಸನೀಗಿದ ದಾಮೋದರ. ಕಾಮಸನೀಗಿದ ದಾಮೋದರ ಸಾಗರ ಜಯನ ಶಿರಸಾಗರ ಜಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರಾಜಯನ ಶಿರಸಾಗರಾಜಯನ ಸಾಗರಾಜಯನ ಶಿರಸಾಗರಾಜಯನ. ಧನ್ಯನಾದಿ ಪರಮಾತ್ಮ, ಧನ್ಯನಾದಿ. ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನು ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕೀರಿ ಧನ್ಯರು ಪರಮಾತ್ಮ, ಧನ್ಯರು. ವಿದುರ, ಪರಮಾತ್ಮ, ತಾವು ದಯಮಾಡಿದ ಕಾರಣವನ್ನು ತಿಳಿಸಬಹುದೇ? ವಿದುರ, ನಾನು ಇಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ತಂದೆ. ವಿದುರ, ನಾನು ಇಂದು ನನ್ನ ಸೋದರತೆಯಾದ ಕುಂತಿದೇವಿಯನ್ನು ನೋಡಿಕೊಂಡು ಆಕೆಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು
ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ವಿದುರ, ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವು ನಡೆಯುವುದು, ಅದನ್ನು ನೀನು ಸಹ ನೋಡುವಿಯಂತೆ. ಆಗಬಹುದು ಪರಮಾತ್ಮ, ತಮ್ಮ ಚಿತ್ತ. ಹಾ ವಿದುರ, ಮರೆತಿದ್ದೆನು. ನೀನು ಬರುವಾಗ ನಿನ್ನ ಬಳಿ ಇರುವ ಆ ಸರ್ವೋತ್ತಮವಾದ ಧನಸ್ಸನ್ನು ತೆಗೆದುಕೊಂಡು ಅಲ್ಲಿಗೆ ಬಾ ವಿದುರ. ಆಗಬಹುದು ಪರಮಾತ್ಮ. ಪರಮಾತ್ಮ, ವಿದುರ, ಜಗದ ಜೀವನದಾತನು ನೀನು, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಪರಮಾತ್ಮ. ನಿಗಮ ಗೋಚರನೇ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೇ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವರುಳು, ಬಲ್ಲವರಿಲ್ಲ ಜಗದ ಜೀವರುಳು, ಪವನಗೆ ಸಿಲುಕಿದ ಪ್ರಾಂತಿಯ ಮನೋಜರ, ಪವನಗೆ ಸಿಲುಕಿದ ಪ್ರಾಂತಿಯ ಮನೋಜರ, ಪವನಗೆ ಸಿಲುಕಿದ ಪ್ರಾಂತಿಯ ಮನೋಜರ, ಬವರೋಗ ವೈದ್ಯ ನೀ ಪರಿಪಾಲಿಪ. ವಿದುರನು ನನ್ನ ಧ್ಯಾನದಲ್ಲಿ ಮಗ್ನನಾಗಿರುವನು. ನಾನು ಇಂದು ಕೌರವನ ಆಸ್ಥಾನಕ್ಕೆ ಹೋಗುವೆನು. ತಥಾಸ್ತು ವಿದುರ. ಶ್ರೀಹರಿ ನಾರಾಯಣ ವಾಸುದೇವ, ಈ ದೀನನಾದ ನನ್ನನ್ನು ಬಿಟ್ಟು ಹೊರಟಿ ಹೋದೆಯಾ ತಂದೆ? ಎಲ್ಲವೂ ನಿನ್ನ ಮಾಯೆ ಅಲ್ಲವೇ? ಎಲ್ಲವೂ ನಿನ್ನ ಮಾಯೆ ಅಲ್ಲವೇ? ಬವರೋಗ ವೈದ್ಯ ನೀ ಪರಿಪಾಲಿಪ ಜಗದ ಜೀವನದಾತನು ನೀನು, ಜಗದ ಜೀವನದ ದಾತನು ನೀನು. ಶ್ರೀಕೃಷ್ಣ ಪರಮಾತ್ಮರು ಹೇಳಿದವಾಗಿ ಆ ಸರ್ವೋತ್ತಮವಾದ ಧನುಸ್ಸನ್ನು ತೆಗೆದುಕೊಂಡು ನಾನು ಈಗಲೇ ದುರ್ಯೋಧನ ಆಸ್ಥಾನಕ್ಕೆ ಹೊರಡುವೆನು.